ಬ್ರೇಕ್ನ ನಂತರ ತಮಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಕೃಷಿ ಚೌಪಾಲ್. ದೇಶದ ಹೆಸರಾಂತ ವಿಜ್ಞಾನಿಗಳು ನಮ್ಮ ಜೊತೆಗಿದ್ದಾರೆ. ಮತ್ತೆ ದೂರಗಳಿಂದ ಬಂದಂತಹ ರೈತ ಸೋದರ ಸೋದರಿಯರು ಕೂಡ ಈ ಚೌಪಾಲ್ನ ಭಾಗವಾಗಿದ್ದಾರೆ. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಸ್ವಾಗತ. ವಿರಾಮಕ್ಕೆ ಹೋಗುವ ಮೊದಲು ನಾವು ಬೆಳೆ ಆಯ್ಕೆಯ ಬಗ್ಗೆ ಮಾತನಾಡಿದ್ದೇವೆ. ಆದರೆ ಚರ್ಚಿಸಬೇಕಾದ ಇನ್ನು ಹಲವು ಪ್ರಮುಖ ಅಂಶಗಳಿವೆ. ನಿಮಗೂ ಪ್ರಶ್ನೆಗಳಿರ್ತವೆ, ನಾವು ಅವುಗಳಿಗೆ ಉತ್ತರಿಸ್ತೀವಿ. ಆದರೆ ಅದಕ್ಕೂ ಮೊದಲು ಇದು ಖಾರಿಫ್ ಬೆಳೆಗಳ ಕುರಿತು ನಮ್ಮ ವಿಶೇಷ ವರದಿ. ಖರೀಫ್ ಬೆಳೆ ಹೊಲಗಳ ಸರಿಯಾದ ತಯಾರಿಕೆಯೊಂದಿಗೆ ಪ್ರಾರಂಭವಾಗುತ್ತದೆ. ಮಾನ್ಸೂನ್ನ ಮೊದಲ ಹನಿಯೊಂದಿಗೆ ರೈತರು ತಮ್ಮ ನೇಗಿಲು, ಟ್ರ್ಯಾಕ್ಟರ್ ಮತ್ತು ಬೀಜಗಳೊಂದಿಗೆ ಸಿದ್ಧರಾಗುತ್ತಾರೆ. ಮಣ್ಣನ್ನು ಉಳುಮೆ ಮಾಡುವುದು, ತೇವಾಂಶವನ್ನು ಕಾಪಾಡಿಕೊಳ್ಳುವುದು ಮತ್ತು ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡುವುದು ಕೃಷಿಯ ಮೊದಲ ಮಂತ್ರ. ಖರೀಫ್ ಬೆಳೆಗಳು ಭಾರತದ ಆಹಾರ ಭದ್ರತೆಯ ಆಧಾರವಾಗಿದ್ದು, ಅವು ದೇಶದ ಒಟ್ಟು ಆಹಾರ ಉತ್ಪಾದನೆಯ ಸುಮಾರು 50% ಒದಗಿಸುತ್ತವೆ. 2023-24ರ ಒಟ್ಟು ಆಹಾರ ಧಾನ್ಯಗಳು 3,322.98 ಲಕ್ಷ ಟನ್, ಮೆಕ್ಕೆಜೋಳ 248.11 ಲಕ್ಷ ಟನ್, ದ್ವಿದಳ ಧಾನ್ಯಗಳು 260.58 ಲಕ್ಷ ಟನ್ಗಳು, ಎಣ್ಣೆಕಾಳುಗಳು 413.55 ಲಕ್ಷ ಟನ್ಗಳು. ಭತ್ತವು ಭಾರತದಲ್ಲಿ ಹೆಚ್ಚು ವ್ಯಾಪಕವಾಗಿ ಬೆಳೆಯುವ ಖಾರಿಫ್ ಬೆಳೆಯಾಗಿದ್ದು, ಇದು ಒಟ್ಟು ಆಹಾರ ಧಾನ್ಯ ಉತ್ಪಾದನೆಯ 40%ಕ್ಕಿಂತ ಹೆಚ್ಚಿನ ಕೊಡುಗೆ ಕೊಡುತ್ತೆ. ಇದು ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಮತ್ತು ಹರಿಯಾಣದಂತಹ ರಾಜ್ಯಗಳಲ್ಲಿ ಪ್ರಮುಖವಾಗಿವೆ. ಖರೀಫ್ ಬೆಳೆಗಳ ಅತಿ ದೊಡ್ಡ ಶತ್ರುಗಳು ಕೀಟಗಳು ಮತ್ತು ರೋಗಗಳು. ಕಳೆದ ಕೆಲವು ವರ್ಷಗಳಲ್ಲಿ ಕೃಷಿಯಲ್ಲಿ ಪಿಂಕ್ ಬಾಲ್ವರ್ಮ್ ಮತ್ತು ಬಿಳಿ ನೊಣಗಳು ಬಹಳಷ್ಟು ಹಾನಿಯನ್ನುಂಟು ಮಾಡಿವೆ. ಭತ್ತದಲ್ಲಿ ಬ್ಲಾಸ್ಟ್ ರೋಗ ಮತ್ತು ಮೆಕ್ಕೆಜೋಳದಲ್ಲಿ ಕಾಂಡ ಕೊರೆಯುವ ಹುಳು ಕೂಡ ಸಾಮಾನ್ಯ ಸಮಸ್ಯೆಗಳಾಗಿವೆ. ಆದರೆ ಭಯಪಡಬೇಡಿ, ಸರಿಯಾದ ವಿಧಾನಗಳಿಂದ ಇವುಗಳನ್ನು ತಡೆಗಟ್ಟಬಹುದು. ಖಾರಿಫ್ ಬೆಳೆಗಳ ಉತ್ಪಾದನೆಯ ದಾಖಲೆಯನ್ನು ನಾವು ನೋಡಿದರೆ, ಕಳೆದ ಕೆಲವು ವರ್ಷಗಳಿಂದ ಖಾರಿಫ್ ಬೆಳೆಗಳ ಉತ್ಪಾದನೆಯು ನಿರಂತರವಾಗಿ ಹೆಚ್ಚಾಗಿದೆ. ಇದು ಉತ್ತಮ ಮಾನ್ಸೂನ್, ಉತ್ತಮ ಬೀಜಗಳು ಮತ್ತು ಸರ್ಕಾರಿ ಯೋಜನೆಗಳ ಪರಿಣಾಮವಾಗಿದೆ. ಬಿತ್ತನೆ ನಂತರ ರೈತರು ತಮ್ಮ ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಮತ್ತು ಆದಾಯ ಹೆಚ್ಚಿಸೋದಕ್ಕೆ ಯಾವ ತಂತ್ರಗಳನ್ನು ಬಳಸಬಹುದು ಅನ್ನೋದರ ಬಗ್ಗೆ ಕೂಡ ಚರ್ಚೆ ನಡೀಬೇಕು. ಇದರ ಬಗ್ಗೆ ಮಣ್ಣಿಗೆ ಸಂಬಂಧಿಸಿದ ಒಂದು ಪ್ರಶ್ನೆ ಬರಲಿದೆ, ಆ ಬಗ್ಗೆ ಚರ್ಚಿಸೋಣ. ಈಗ ಮಣ್ಣಿಗೆ ಸಂಬಂಧಿಸಿದ ಹಾಗೆ ಮಣ್ಣಿನ ಆರೋಗ್ಯ ಏನಿದೆ, ಸಾಯಿಲ್ ಹೆಲ್ತ್ ಏನಿದೆ, ಅದನ್ನು ನಾವು ಕಡೆಗಣಿಸಿ ಬಿಡ್ತೇವೆ. ಇದರಿಂದ ಆಗುವ ಪರಿಣಾಮ ಏನು ಮತ್ತು ರೈತರು ಯಾವ ವಿಷಯಗಳನ್ನು ನೆನಪಿನಲ್ಲಿಟ್ಕೋಬೇಕು, ಇದನ್ನು ನೀವು ರೈತರಿಗೆ ತಿಳಿಸ್ತೀರಾ? ಮಣ್ಣು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಮಣ್ಣಿನಲ್ಲಿ ಇರುವಂತಹ ಲವಣ ಏನಿದೆಯಲ್ಲ, ಅದು ಸಸ್ಯ ಮತ್ತು ಬೆಳೆಯ ಅಗತ್ಯಗಳನ್ನು ಪೂರೈಸ್ತದೆ. ಆದರೆ ಕೆಲವು ಮಣ್ಣಿನಲ್ಲಿ ಕೆಲವೊಮ್ಮೆ ರೈತರ ಹೊಲಗಳಲ್ಲಿ ಹೆಚ್ಚು ಅಥವಾ ಕಡಿಮೆ ಲವಣ ಇರ್ತದೆ. ಹಾಗಾಗಿಯೇ ಪರೀಕ್ಷೆಗಳನ್ನು ಅಗತ್ಯವಾಗಿ ಮಾಡಬೇಕು ಅಂತ ನಾವು ನಿಮಗೆ ಹೇಳ್ತೇವೆ. ಸಾಯಿಲ್ ಹೆಲ್ತ್ ಕಾರ್ಡ್ ಅಂದರೆ ನಮಗೆ ಆರೋಗ್ಯ ಎಷ್ಟು ಮುಖ್ಯವೋ ಹಾಗೆ ಮಣ್ಣಿನ ಆರೋಗ್ಯವು ಸರಿ ಇರಬೇಕು. ಸರಿ. ಅದರ ಸತ್ವಕ್ಕೆ ಅನುಗುಣವಾಗಿ ಗೊಬ್ಬರಗಳನ್ನು ಹಾಕಬೇಕು. ಆದರೆ ಸಾಮಾನ್ಯವಾಗಿ ಹೀಗೆ ಆಗ್ತದೆ, ಪರೀಕ್ಷೆ ಮಾಡದೆ ನಾವು ಬಹಳಷ್ಟು ನೈಟ್ರೋಜನ್ನ, ಯೂರಿಯಾ ಮತ್ತು ಅದರೊಂದಿಗೆ ನಾವು ಅಗತ್ಯ ಇರೋ ಫಾಸ್ಫರಸ್ ಕೂಡ ಹಾಕಿಬಿಡ್ತೇವೆ. ಈ ಮಣ್ಣಿನಲ್ಲಿ ಈ ಪೊಟ್ಯಾಷಿಯಂ ಬಹುತೇಕ ಸಮಾನವಾಗಿರ್ತದೆ. ಅದರಲ್ಲಿಯೂ ಕೆಲವು ಬೆಳೆಗಳಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಪೊಟ್ಯಾಷಿಯಮನ್ನು ಸೇರಿಸಬೇಕು. ಮತ್ತು ಅದರೊಂದಿಗೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಮಾತ್ರ ಅಲ್ಲ, ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಕೂಡ, ಜಿಂಕ್ ಕೂಡ, ಐರನ್ ಮತ್ತು ಬೋರಾನ್ ಇದೆ. ಇವನ್ನೆಲ್ಲ ಪರೀಕ್ಷಿಸಿದ್ರೆ ಇವನ್ನೆಲ್ಲ ಅಗತ್ಯ ಅನುಸಾರ ಹಾಕಬಹುದು. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಡೆ ಗಮನ ಹರಿಸಿದರೆ ಪೂರ್ತಿ ಸಮತೋಲಿತ ಆಗಿರುತ್ತೆ. ಉತ್ತಮ ಇಳುವರಿಯನ್ನು ಪಡಿಬಹುದು ಮತ್ತು ಅದರೊಂದಿಗೆ ಪೋಷಣೆಯು ಹೆಚ್ಚಾಗ್ತದೆ. ನಮ್ಮ ಗೊಬ್ಬರದಲ್ಲಿ ಪೌಷ್ಟಿಕ ಅಂಶಗಳನ್ನು ಸೇರಿಸಿದ್ರೆ ನಾವು ತಿನ್ನುವ ಹಣ್ಣುಗಳಲ್ಲಿ ಸಹ ಪೋಷಣೆ ಸಿಗ್ತದೆ, ಅನ್ನದಲ್ಲಿಯೂ ಸಹ ಪೌಷ್ಟಿಕತೆ ಇರ್ತದೆ. ಡಾಕ್ಟರ್ ದೇವಾಶಿಶ್ ಮಂಡಲ್ ಅವರೇ, ಸಾಯಿಲ್ ಹೆಲ್ತ್ ಕಾರ್ಡ್ ಬಗ್ಗೆ ಕೂಡ ಒಂದು ಪ್ರಶ್ನೆ ಇದೆ. ಅದರ ಬಳಕೆ ಹೇಗೆ ಮಾಡಬೇಕು ಮತ್ತು ರಸಗೊಬ್ಬರಗಳಿಗೆ ಸಂಬಂಧಿಸಿದ ಹಾಗೆ ರಸಗೊಬ್ಬರಗಳನ್ನು ಸಮತೋಲಿತ ರೀತಿಯಲ್ಲಿ ಹೇಗೆ ಬಳಸೋದು, ಇದು ಅನೇಕ ರೈತರ ಪ್ರಶ್ನೆ. ನೀವು ಅದಕ್ಕೆ ಉತ್ತರಿಸಬೇಕು. ನೋಡಿ, ಮಣ್ಣಿನ ಆರೋಗ್ಯ ಕಾರ್ಡ್ ಬಹಳ ಮುಖ್ಯವಾದ ವಿಷಯ. ನನಗನ್ಸುತ್ತೆ ರೈತರು ಮಣ್ಣಿನ ಆರೋಗ್ಯದ ಕಾರ್ಡ್ ಬಗ್ಗೆ ಚೆನ್ನಾಗಿ ತಿಳಿದಿದ್ದಾರೆ ಅಂತ. ಯಾಕಂದರೆ ಭಾರತದಲ್ಲಿ ಇಲ್ಲಿಯವರೆಗೆ ಸುಮಾರು 22 ಕೋಟಿ ಸಾಯಿಲ್ ಹೆಲ್ತ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ನೀವು ಮಣ್ಣಿನ ಆರೋಗ್ಯದ ಕಾರ್ಡನ್ನು ನೋಡಿದ್ರೆ ನೀವು ಸುಮಾರು 12 ನಿಯತಾಂಕಗಳ ಬಗ್ಗೆ ಮಾಹಿತಿ ಪಡಿತೀರಿ. ಇವುಗಳನ್ನು ನಾವು pH, EC,
ಸಾವಯವ ಇಂಗಾಲದ ಪ್ರಮಾಣ, ಲಭ್ಯ ಇರೋ ನೈಟ್ರೋಜನ್, ಲಭ್ಯ ಇರುವ ಫಾಸ್ಫರಸ್, ಪೊಟ್ಯಾಷಿಯಂ, ಜಿಂಕ್, ಲಭ್ಯ ಇರೋ ಐರನ್, ಕಾಪರ್, ಮ್ಯಾಂಗನೀಸ್, ಬೋರಾನ್ ಮತ್ತು ಸಲ್ಫರ್ ಅಂತ ಕರಿತೀವಿ. ಈ 12 ನಿಯತಾಂಕಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ಇದರ ಪ್ರಕಾರ ನೀವು ಯಾವುದೇ ಬೆಳೆ ತಗೊಂಡ್ರೂ ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೆ, ಅದಕ್ಕೆ ಯಾವುದೇ ಬೇಡಿಕೆ ಇದ್ದರೂ ಆ ಕೃಷಿ ಭೂಮಿಯಲ್ಲಿ ನಾವು ಯಾವ ಬೆಳೆಯನ್ನು ಮಾಡ್ತೀವಿ ಅಂತ ನಿರ್ಧರಿಸಬೇಕು. ಯಾಕಂದರೆ ವಿಭಿನ್ನ ಬೆಳೆಗಳಿಗೆ ಬೇಡಿಕೆ ವಿಭಿನ್ನ ಆಗಿರುತ್ತೆ. ಈಗ ರಸಗೊಬ್ಬರಗಳ ಸರಿಯಾದ ನಿರ್ವಹಣೆ ಮಾಡಿದ್ರೆ ಸರಿ, ನಿಮಗೆ ತಗೊಳ್ಳುವ ಖರ್ಚು ಕೂಡ ಕಡಿಮೆ ಆಗುತ್ತೆ, ಮತ್ತು ಇಳುವರಿ ಹೆಚ್ಚಾಗತ್ತೆ, ಮತ್ತು ಪರಿಸರದ ಮೇಲೆ ಉಂಟಾಗುವಂತಹ ನಕಾರಾತ್ಮಕ ಪರಿಣಾಮ ಏನಿದೆ ಅದು ಕೂಡ ತುಂಬ ಕಡಿಮೆ ಆಗುತ್ತೆ. ನಾವೀಗ ಮುಂದುವರಿಯೋಣ. ಕೆಲವು ರೈತ ಸೋದರರು ನಮ್ಮ ಜೊತೆಗಿದ್ದಾರೆ, ಅವರ ಪ್ರಶ್ನೆಗಳನ್ನು ತಗೊಳ್ಳೋಣ. ರೈತ ವಿಜಯೇಂದ್ರ ಇದ್ದಾರೆ, ಪ್ರಶ್ನೆ ಕೇಳಿ. ಈಗ ನೋಡಿ, ನಾವು ಯೂರಿಯಾ ಮತ್ತು DAP ಯೂಸ್ ಮಾಡ್ತೀವಿಲ್ಲ, ಆದರೆ ಖಾರಿಫ್ ಬೆಳೆಯಲ್ಲಿ ಉತ್ತಮ ಇಳುವರಿಗಾಗಿ ನಾವು ಯಾವ ಯಾವ ರಸಗೊಬ್ಬರಗಳನ್ನು ಬಳಸಬೇಕಾಗಿದೆ? ನೋಡಿ, ಮಣ್ಣಿಗೆ ಕೇವಲ ಯೂರಿಯಾ ಮತ್ತು DAP ಸೇರಿಸುವುದು ಅಷ್ಟು ಒಳ್ಳೆಯದಲ್ಲ. ಆದರೆ ಹೆಚ್ಚಿನ ರೈತರು ಗೊಬ್ಬರ ಹಾಕುವಾಗ ಯೂರಿಯಾ ಮತ್ತು DAP ಬಳಸ್ತಾರೆ. ಯಾಕಂದರೆ ಯೂರಿಯಾದಲ್ಲಿ ಸುಮಾರು 46% ನೈಟ್ರೋಜನ್ ಇದೆ ಮತ್ತು DAPಯಲ್ಲಿ 16% ನೈಟ್ರೋಜನ್ ಇದೆ ಮತ್ತು 46% ಫಾಸ್ಫರಸ್ ಇದೆ. ಆದರೆ ಸರಿಯಾಗಿ ಕೃಷಿ ಮಾಡೋದಕ್ಕೆ ಮತ್ತು ಉತ್ತಮ ಇಳುವರಿ ಪಡೆಯೋದಕ್ಕೆ ನೀವು ಅಗತ್ಯವಾದ 17 ಪೋಷಕಾಂಶಗಳಿಗೆ ಗಮನ ಕೊಡಬೇಕಾಗತ್ತೆ. ಕೇವಲ 2 ಪೋಷಕಾಂಶಗಳ ಮೇಲೆ ಗಮನ ಹರಿಸಿದರೆ ಸಾಲದು. ಇದರ ಹೊರತಾಗಿ ನೀವು ಸುಮಾರು 15 ಇತರ ಗೊಬ್ಬರಗಳನ್ನು ಹಾಕಬೇಕಾಗತ್ತೆ ಮತ್ತು ಅವುಗಳನ್ನು ಹಾಕೋದಕ್ಕೆ ವಿಭಿನ್ನ ಸಾಧನಗಳನ್ನು ಬಳಸಬೇಕಾಗತ್ತೆ. ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಈಗ ನೋಡಿ, ಸಾವಯವ ಕೃಷಿ ಮತ್ತು ನಿಮ್ಮಲ್ಲಿರುವ ಸಾವಯವ ಸಂಪನ್ಮೂಲಗಳಾದ ಕಾಂಪೋಸ್ಟ್ ಇರ್ಬೋದು, ಹಸುವಿನ ಗೊಬ್ಬರ, ಹಸಿರು ಗೊಬ್ಬರ, ಇದರೊಂದಿಗೆ ನೀವು ಸೂಕ್ತ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಬಳಸಬೇಕು. ಹಾಗಾಗಿ ನಿಮ್ಮ ಮಣ್ಣಿನ ಆರೋಗ್ಯ ಉತ್ತಮವಾಗಿ ಉಳಿಯುವಂತೆ, ಇಳುವರಿಯು ಉತ್ತಮವಾಗಿರುವಂತೆ ಮತ್ತು ಪರಿಸರದ ಮೇಲಿನ ಹಾನಿಕಾರಕ ಪರಿಣಾಮಗಳು ಸ್ವಲ್ಪ ಕಡಿಮೆಯಾಗುವಂತೆ ಸಮತೋಲನ ಕಾಯ್ದುಕೊಳ್ಬೇಕು. ನಾನು ನಿಮಗೆ ಹೇಳೋದು ಏನು ಅಂತಂದರೆ, ನೀವು ಸಮತೋಲಿತ ರಸಗೊಬ್ಬರಗಳಿಗೆ ಗಮನ ಕೊಡಬೇಕು. ನೀವು ನೈಟ್ರೋಜನ್ ಮತ್ತು ಫಾಸ್ಫರಸ್ ಮಾತ್ರ ಬಳಸಿದರೆ ಸಾಕಾಗೋದಿಲ್ಲ. ಇದರಿಂದ ನಿಮ್ಮ ಮಣ್ಣು ಅಸಮತೋಲನ ಆಗುತ್ತೆ. ಇದನ್ನು ನಾವು ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸರಿ, ಈಗ ಮುಂದುವರಿಯೋಣ. ನಿಮಗೆ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಿರ್ಬೋದಲ್ಲ. ಈಗ ಸುರೇಶ್ ಆರ್ಯ ಅನ್ನೋ ರೈತ ಜೊತೆ ಇದ್ದಾರೆ. ಈ ಖಾರಿಫ್ ಬೆಳೆಯಲ್ಲಿ ನಾವು ಯಾವಾಗ, ಎಷ್ಟು ಮತ್ತು ಯಾವ ವಿಧಾನದಿಂದ ಈ ನೈಟ್ರೋಜನ್ನ ಸಮತೋಲಿತ ಬಳಕೆ ಮಾಡಬೇಕು? ಏನು ನಮ್ಮ ಈ ಮಣ್ಣಿನ ಸ್ಥಿತಿ ಮತ್ತು ಅದರಲ್ಲಿ ಲಭ್ಯವಿರುವ ರಾಸಾಯನಿಕ ಪೋಷಕಾಂಶಗಳ ಆಧಾರದ ಮೇಲೆ ಈ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಿದರೆ ಬಹಳ ಒಳ್ಳೆಯದು. ಇದರೊಂದಿಗೆ ನೈಟ್ರೋಜನ್ ವಿಷಯದಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ, ನಾವು ಆರಂಭಿಕ ಹಂತದಲ್ಲಿಯೇ ಬಹಳಷ್ಟು ನೈಟ್ರೋಜನ್ ಅನ್ನು ಬಳಸ್ತೇವೆ. ನಾವು ನೈಟ್ರೋಜನ್ನ ಯೂರಿಯಾವನ್ನು ಬಳಸುವಂತೆ ನಂತರ ಸುಮಾರು ಒಂದು 15-20 ದಿನಗಳಲ್ಲಿ ನೈಟ್ರೋಜನ್ನ ಹೆಚ್ಚಿನ ಲಭ್ಯತೆಯು ಕಳೆದು ಹೋಗ್ತದೆ ಮತ್ತೆ ಅದರಲ್ಲಿ ಹೆಚ್ಚಿನವು ಗಾಳಿಗೆ ಹೋಗ್ತದೆ. ಡಿನೈಟಿಫಿಕೇಶನ್ ಮೂಲಕ ಅಥವಾ ಲಿಥಿಯಂ ಮೂಲಕ ನೆಲದೊಳಗಡೆ ಹೋಗುತ್ತೆ ಮತ್ತೆ ಅದು ಕಳೆದು ಹೋಗ್ತದೆ. ಮತ್ತೆ ನಾವು ನೋಡಿದ್ರೆ ನಮ್ಮ ದೇಶದಲ್ಲಿ ಈಗ ಈ ಸಮಯದಲ್ಲಿ ಕೇವಲ 40% ನೈಟ್ರೋಜನ್ ಬಳಕೆಯ ದಕ್ಷತೆ ಇದೆ. ಅಂದ್ರೆ ನಾವು 100 kg ಯೂರಿಯಾ ಹಾಕಿದ್ರೆ 60 kg ಗಿಡಗಳಿಗೆ ತಲುಪೋದಿಲ್ಲ, ಅದು ಹಾಗೆಯೇ ವ್ಯರ್ಥವಾಗ್ತದೆ. ಅದಕ್ಕಾಗಿ ನಾವು ಯೂರಿಯಾವನ್ನು ಉತ್ತಮ ರೀತಿಯಲ್ಲಿ ಬಳಸಿದ್ರೆ, ಅಂದ್ರೆ ಅದನ್ನ ಕಂತುಗಳಲ್ಲಿ ನಾವು ನೈಟ್ರೋಜನ್ ಅನ್ನು ಬಳಸಿದ್ರೆ ಅದು ನಮಗೆ ಒಳ್ಳೆಯ ಪ್ರಯೋಜನ ಕೊಡುತ್ತೆ. ಇದಲ್ಲದೆ ಅನೇಕ ರೈತರು ಲೀಫ್ ಕಲರ್ ಚಾರ್ಟ್ ಇದನ್ನೆಲ್ಲ ಅನೇಕ ರೈತ ಬಾಂಧವರು ನೋಡಿರಬೇಕು ಅಂತ ನಾನು ಭಾವಿಸ್ತೇನೆ. ಇದು ತುಂಬಾ ಸರಳವಾದ ಡಿವೈಸ್ ಆಗಿದೆ, ಅವರು ಅದನ್ನು ಬಳಸ್ತಾರೆ. ಹಾಗಾಗಿ ಲೀಫ್ ಕಲರ್ ಚಾರ್ಟ್ ಮೂಲಕವೂ ಸಹ ನಾವು ನೈಟ್ರೋಜನ್ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸಬಹುದು. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಟೆಕ್ನಿಕ್ಗಳು ಬಂದಿವೆ. ಉದಾಹರಣೆಗೆ ಗ್ರೀನ್ ಸೀಗರ್ ಆಧಾರಿತ, ಸೆನ್ಸರ್ ಆಧಾರಿತ ತಂತ್ರಜ್ಞಾನಗಳು. ನಾವು ಈ ವಿಷಯಗಳತ್ತ ಗಮನ ಹರಿಸಿದ್ರೆ ಅಥವಾ ಇದರ ಹೊರತಾಗಿ ಬೆಳೆಗಳ ಕೆಲವು ನಿರ್ಣಾಯಕ ಹಂತಗಳಿವೆ, ಅದರ ಆಧಾರದ ಮೇಲೆ ನಾವು ನೈಟ್ರೋಜನ್ ಅನ್ನು ಬಳಸಿದ್ರೆ ಖಂಡಿತವಾಗಿ ನಮಗೆ ನೈಟ್ರೋಜನ್ ನಿಂದ ಉತ್ತಮ ಪ್ರಯೋಜನ ಅಥವಾ ಲಾಭ ಸಿಗ್ತದೆ ಮತ್ತೆ ನಿಮ್ಮ ನಷ್ಟಗಳು ಸಹ ಕಡಿಮೆ ಆಗ್ತವೆ. ಒಟ್ಟಾರೆಯಾಗಿ ಮೂಲಭೂತ ವಿಷಯವೆಂದರೆ ಇದು ನಮಗೆ ಸಮತೋಲಿತ ಪೋಷಕಾಂಶಗಳ ನಿರ್ವಹಣೆಯ ಅಗತ್ಯವಿದೆ. ಮತ್ತೆ ಇದಕ್ಕೆ ನಾವು ಸಾವಯವ ಗೊಬ್ಬರಗಳ ಜೊತೆ ರಾಸಾಯನಿಕಗಳನ್ನು ಸಮತೋಲಿತ ರೀತಿಯಲ್ಲಿ ಬಳಸಬೇಕು. ಇದರಿಂದ ನೀವು ಉತ್ತಮ ಲಾಭ ಮತ್ತು ಇಳುವರಿನ ಪಡಿತೀರಿ. ಇನ್ನೊಬ್ಬ ರೈತ ನಮ್ಮ ಜೊತೆಗಿದ್ದಾರೆ, ಸತ್ಯವಾನ್ ಅವರು, ಪ್ರಶ್ನೆ ಕೇಳಿ. ಭತ್ತದ ನೇರ ಬಿತ್ತನೆಗೆ ಯಾವ ಸಮಯ ಸೂಕ್ತವಾಗಿರ್ತದೆ ಮತ್ತೆ DSR ನಲ್ಲಿ ಎಷ್ಟು ಪ್ರಮಾಣದ ಬೀಜ ಬೇಕಾಗ್ತದೆ ಮತ್ತೆ ಕೀಟಗಳು ಮತ್ತೆ ಕಳೆಗಳನ್ನು ಹೇಗೆ ನಿವಾರಿಸಲಾಗ್ತದೆ ಮತ್ತೆ ಅದರ ಪ್ರಯೋಜನಗಳು ಏನು ಅಂತ?
ನೇರ ಬಿತ್ತನೆಯನ್ನು ನಾವು ಎರಡು ರೀತಿಯಲ್ಲಿ ಮಾಡ್ತೇವೆ. ಒಂದು ಅಂದರೆ ನಿಮ್ಮ ಡ್ರೈ DSR ಮತ್ತು ಇನ್ನೊಂದನ್ನು ವೆಟ್ DSR ಅಂತ ಕರಿತೀವಿ. ಇದರಲ್ಲಿ ವೆಟ್ DSR ನಮ್ಮ ಪ್ರದೇಶಕ್ಕೆ ಅಲ್ಲ, ಯಾಕೆಂದರೆ ಇಲ್ಲಿ ಹೆಚ್ಚು ನೀರು ಇಲ್ಲ ಮತ್ತು ಹೆಚ್ಚಾಗಿ ಹರಿಯಾಣ, ಪಂಜಾಬ್ ಮತ್ತು ದೆಹಲಿ, NCRನಲ್ಲಿ ಡ್ರೈ DSR ಹೆಚ್ಚು ಸೂಕ್ತವಾಗಿದೆ. ಮತ್ತು ಒಣ DSRನಲ್ಲಿ ಎರಡು ರೀತಿಯಲ್ಲಿದೆ. ಒಂದನ್ನು ತಾರ್ಬತಾರ್ ಅಂತ ಕರಿತೀವಿ. ಇದರಲ್ಲಿ ಮೊದಲು ನೀರನ್ನು ನೀಡಲಾಗುತ್ತೆ, ನಂತರ ಫಿಲ್ ಪ್ರಿಪರೇಷನ್ ನಂತರ 1 ವಾರದ ನಂತರ ನಾವು ಅದನ್ನು ಬಿತ್ತುತ್ತೇವೆ. ಮತ್ತು ಎರಡನೇದು ಬಿತ್ತನೆ ಮಾಡಿದ ತಕ್ಷಣ ನೀವು ಅದಕ್ಕೆ ನೀರು ಹಾಕ್ಬೋದು. ಅಂದರೆ ನೀವು ಸ್ವಲ್ಪ ಸಮಯದ ನಂತರ ನೀರು ಹಾಕ್ಬೋದು. ನಂತರ ಇದರಲ್ಲಿ ಏನಂದರೆ DSRನಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಅದು ಕಳೆಗಳು. ಯಾಕೆಂದರೆ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಅಂದರೆ ನಾಟಿ ಮಾಡುವಾಗ ನಾವು ಭತ್ತದ ಗಿಡ ನೆಟ್ಟಾಗ ಆ ನೀರೇ ನಿಮ್ಮ ಹರ್ಬಿಸೈಡ್ ಆಗಿ ಕೆಲಸ ಮಾಡುತ್ತೆ ಅಂತ ನಮಗೆ ಗೊತ್ತು. ಯಾಕೆಂದರೆ ಈ ನೀರು 1 ವಾರ ಅಥವಾ 15 ದಿನ ಇರುತ್ತೆ. ಹಾಗಾಗಿ ಇದರಲ್ಲಿ ಯಾವುದೇ ಕಳೆಗಳು ಬರುವುದಿಲ್ಲ. ಆದರೆ ನೇರ ಬಿತ್ತನೆಯಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಕಳೆಗಳು. ಹಾಗಾಗಿ ಇದಕ್ಕಾಗಿ ಪೂಸಾ ಇನ್ಸ್ಟಿಟ್ಯೂಟ್ 2 ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಿದೆ. ಇದರಲ್ಲಿ ಇಮಾಜತಪೈರ್ ಎಂಬ ಕಳೆನಾಶಕವಿದೆ, ಅದನ್ನು ಸಹಿಸಿಕೊಳ್ಳುತ್ತೆ. ಆದರೆ ಅದರಲ್ಲಿ ಭತ್ತದ ನಾಟಿ ಮಾಡಿದ ನಂತರ ಯಾವುದೇ ಕಳೆ ಬೆಳೆಯುವುದಿಲ್ಲ. ನೀವು ಇಮಾಜತಪೈರ್ ಸಿಂಪಡಿಸಿದರೆ ಅದು ಹೀಗಿರುತ್ತೆ: ಪೂಸಾ ಬಾಸ್ಮತಿ 1500, ಪೂಸಾ ಬಾಸ್ಮತಿ 1509, ಇವುಗಳನ್ನು ನಾವು ಪೂಸಾ ಬಾಸ್ಮತಿ 1985 ಆಗಿ ಸುಧಾರಿಸಿದ್ದೇವೆ. ಮತ್ತು ಪೂಸಾ ಬಾಸ್ಮತಿ 1121 ನಾವು ಪೂಸಾ ಬಾಸ್ಮತಿ 1979 ಆಗಿ ಸುಧಾರಿಸಿದ್ದೇವೆ. ಇದರಲ್ಲಿ ನೀವು 2 ಪ್ರಭೇದಗಳನ್ನು ಬಳಸ್ಬೋದು. ಇದರ ನಂತರ ನೀವು ಎಷ್ಟು ಗೊಬ್ಬರವನ್ನು ಹಾಕ್ತೀರಿ ಅಂತ ಅನ್ನೋದು ಮುಖ್ಯ. ಇದರಲ್ಲಿ ಗೊಬ್ಬರದ ಪ್ರಮಾಣ 50 kg DAP, 340 MOP ಮತ್ತು 10 kg ಜಿಂಕ್ ಆಗಿದ್ದು, ಬಿತ್ತನೆ ಮಾಡುವ ಮೊದಲು ಬೀಜ ಸಂಸ್ಕರಣೆ ಮಾಡಬೇಕು. ಮತ್ತು ಬೀಜ ಸಂಸ್ಕರಣೆಗಾಗಿ ಬಾವೆಸ್ಟಿನ್ ದ್ರಾವಣ ತಯಾರಿಸಿ 10 ಲೀಟರ್ ನೀರಿನಲ್ಲಿ 20 ಗ್ರಾಂ ಬಾವೆಸ್ಟಿನನ್ನು ಬೆರೆಸಿ 2 ಗ್ರಾಂ ಸ್ಟ್ರೆಪ್ಟೊಮೈಸಿನನ್ನು ಸೇರಿಸಿ, ನಂತರ ಬೀಜ ಸಂಸ್ಕರಣೆಗಾಗಿ ನೀವು 8 kg ಬೀಜಗಳನ್ನು 10 ಲೀಟರ್ ನೀರಿನಲ್ಲಿ ಬೆರೆಸಿ ರಾತ್ರಿ ಇಡೀ ನೆನೆಸಿಡಬೇಕು. ಅದರ ನಂತರ ನೆರಳಿನಲ್ಲಿ ಸ್ವಲ್ಪ ಒಣಗಿಸಬೇಕು. ನಂತರ ನೀವು ಅದನ್ನು ಬಿತ್ತಬೇಕು. ಇದಾದ ನಂತರ ಬಿತ್ತಿದ ತಕ್ಷಣ ಯಾವುದೇ ಕಳೆನಾಶಕವನ್ನು ಬಳಸಬೇಡಿ. ನಂತರ ನೀವು 48 ಗಂಟೆಗಳ ನಂತರ ಪೆಂಡಿಮಿಥಾಲಿನ್ ಎಂಬ ಕಳೆನಾಶಕವನ್ನು ಬಳಸ್ಬೋದು. ಅದರಲ್ಲಿ 1200ರಿಂದ 1500 ಮಿಲಿಲೀಟರ್ ತೆಗೆದುಕೊಂಡು 250 ಲೀಟರ್ ನೀರಿಗೆ ಹಾಕಿ ಬಳಸಬೇಕು. ಈಗ ಇದರಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಕಳೆ ಮುಡಿ ಬರೋದಿಲ್ಲ. ಇದರ ನಂತರ ನೇರ ಬಿತ್ತನೆಯನ್ನು ನೋಡಿ ನಮಗೆ 3 ಪ್ರಯೋಜನಗಳಿವೆ. ಅವುಗಳಲ್ಲಿ ಒಂದು ದೊಡ್ಡ ಪ್ರಯೋಜನವೆಂದರೆ ನೀರಿನ ಉಳಿತಾಯ. ಇದು 30ರಿಂದ 35% ನೀರನ್ನು ಉಳಿಸುತ್ತೆ. ಎರಡನೇ ಪ್ರಯೋಜನ ಅಂದರೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ಈಗ ನೋಡಿ, ನಾಟಿ ಮಾಡಿದಾಗ ನಮಗೆ ಹಣ ಖರ್ಚಾಗುತ್ತೆ. ಎಕರೆಗೆ 4500ರಿಂದ 5000 ರೂಪಾಯಿ. ಹಾಗಾಗಿ ಇದು ನೇರ ಬಿತ್ತನೆಯಲ್ಲಿ ಈ ವೆಚ್ಚ ಇಲ್ಲದೆ ಲಾಭ ಆಗುತ್ತೆ, ಶ್ರಮ ಉಳಿತಾಯ ಆಗುತ್ತೆ. ಮತ್ತು ಮೂರನೇ ಪ್ರಯೋಜನ ಅಂದರೆ ಜಲವಾಯುಗೆ. ಏಕೆಂದರೆ ನಾವು ಇದರಲ್ಲಿ ನಾಟಿ ಮಾಡಿದಾಗ ಇದರಲ್ಲಿ ಮಿಥೇನ್ ಎಮಿಷನ್ ಇದೆಯಲ್ಲ, ಅಂದರೆ ಗ್ರೀನ್ ಹೌಸ್ ಗ್ಯಾಸ್ ತುಂಬ ಹೆಚ್ಚಾಗಿರುತ್ತೆ. ಆದರೆ DSRನಲ್ಲಿ ನಿಮ್ಮ ಹೊರಸೂಸುವಿಕೆ 35% ಕಡಿಮೆ ಇರುತ್ತೆ. ಹಾಗಾಗಿ ಹವಾಮಾನಕ್ಕೂ ಪ್ರಯೋಜನ ಇದೆ. ಹಾಗಾಗಿ ನೇರ ಬಿತ್ತನೆ ರೈತ ಮತ್ತು ಹವಾಮಾನಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ. ಹಾಗಾಗಿ ನೇರ ಬಿತ್ತನೆ ಕೃಷಿಯ ಕ್ರಾಂತಿಕಾರಿ ಪ್ರಕ್ರಿಯೆ. ಇದನ್ನು ಬಳಸಿಕೊಂಡು ನೀವು ನಿಮ್ಮ ಉತ್ಪಾದನೆಯನ್ನು ಹೆಚ್ಚಿಸಬಹುದು. ಮತ್ತು ನಾವು ಪದೇ ಪದೇ ಜಲವಾಯು ಅಂತ ಆಗಾಗ ಏನು ಹೇಳ್ತೀವಲ್ಲ, ಈ ಪ್ರಕೃತಿಗೆ ಹಾನಿಯೂ ಕಡಿಮೆ ಆಗುತ್ತೆ. ಈಗ ರೈತ ಬಾಂಧವರು ಬಬ್ಲು ಇದ್ದಾರೆ ನಮ್ಮ ಜೊತೆ. ದಯವಿಟ್ಟು ಕೇಳಿ ನಿಮ್ಮ ಪ್ರಶ್ನೆಯನ್ನು. ನೀರಿನ ಕೊರತೆ ಇರೋ ಕೆಲವು ಒಣ ಪ್ರದೇಶಗಳಿವೆ. ಅಲ್ಲಿ ನೀರಿನ ನಿರ್ವಹಣೆ ಉತ್ತಮಗೊಳಿಸೋಕ್ಕೆ ಮತ್ತು ಕಡಿಮೆ ನೀರಿನಲ್ಲಿ ಬೆಳೆಗಳು ಹೆಚ್ಚು ಬೆಳೆಯಲು ಸಹಾಯ ಮಾಡುವ ಕೆಲವು ತಂತ್ರಗಳನ್ನು ತಿಳಿಸಿ. ನಾವು ಏನು ಮಾಡಬೇಕು ಅಂದರೆ, ಭಾರತದಲ್ಲಿ ಮಳೆ ತುಂಬ ಚೆನ್ನಾಗಿ ಆಗ್ತದೆ. ಅದು ಬೇರೆ ಬೇರೆ ಸಮಯಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಆದರೆ ಜನರಿಗೆ ಅದು ಉತ್ತಮ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಹಾಗಾಗಿ ನಾವು ಈಗಿರುವ ನಮ್ಮ ಸಂಗ್ರಹಣಾ ಸಾಮರ್ಥ್ಯವನ್ನು ಬಲಪಡಿಸಬೇಕು. ಹಾಗಾಗಿ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚೋದಕ್ಕೆ ಭಾರತ ಸರ್ಕಾರವು 2022ರಿಂದ ಅಮೃತ ಸರೋವರ ಯೋಜನೆಯನ್ನು ಪ್ರಾರಂಭಿಸಿತು. ಅದರ ಅಡಿಯಲ್ಲಿ ನಾವು 68,000ಕ್ಕೂ ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯವನ್ನು ಹೆಚ್ಚಿಸಿದ್ದೇವೆ. ಮತ್ತು ನಾವು ಹೊಸ ಸ್ಟ್ರಕ್ಚರ್ನ ನಿರ್ಮಿಸಿದ್ದೇವೆ ಅಥವಾ ರಿನೋವೇಷನ್ ಮಾಡಿದ್ದೇವೆ.
ಹೂಳೆತ್ತಿದ್ದೇವೆ ಮತ್ತು ಸಂಗ್ರಹಣಾ ಸಾಮರ್ಥ್ಯವನ್ನು ಚೆನ್ನಾಗಿ ಹೆಚ್ಚಿಸಿದ್ದೇವೆ. ಮತ್ತು ಇನ್ನೂ ಕೂಡ ಅದನ್ನು ಹೆಚ್ಚಿಸಬೇಕಾಗ್ತದೆ. ಪ್ರೆಷರೈಸ್ಡ್ ಪೈಪ್ ಇರಿಗೇಷನ್ ಸಿಸ್ಟಮ್ ಬೇಕು, ಏಕೆಂದರೆ ಕಾಲುವೆಗಳಲ್ಲಿ ನೀರಿನ ಸಾಗಣೆ ನಷ್ಟವಿದೆ. ಹಾಗಾಗಿ PPI ವ್ಯವಸ್ಥೆಯು ಪ್ರಯೋಜನಕ್ಕೆ ಬರ್ತದೆ. ಅದಕ್ಕಾಗಿ ನಾವು IARI ಇಂದ ಸ್ಟ್ಯಾಂಡರ್ಡ್ನಲ್ಲೂ ಸಹ ಒಂಥರ ಸಹಾಯ ಮಾಡ್ತಾ ಇದ್ದೇವೆ. ಮತ್ತು ಎರಡನೇದು ಇಂಟಿಗ್ರೇಟೆಡ್ ಡ್ರಿಪ್ ಕಮ್ ಮಲ್ಚ್ ವಿಧಾನದ ಮೂಲಕ ರೈತ ಸಹೋದರರು ಕಳೆಗಳನ್ನು ಸಹ ನಿಯಂತ್ರಿಸಬಹುದು. ಆಪರೇಷನ್ ಲಾಸಸ್ ಸಹ ಕಡಿಮೆ ಆಗ್ತದೆ. ಇದರಲ್ಲಿ ಸಹ ನಾವು ಅದರಲ್ಲಿ ಉತ್ತಮ ಫಲಿತಾಂಶಗಳನ್ನು ಹೊಂದಿದ್ದೇವೆ. ನಾವು ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇವೆ. ಮತ್ತು ರೈತ ಸಹೋದರರು ಅದಕ್ಕಾಗಿ ನಮ್ಮನ್ನು ಸಂಪರ್ಕಿಸಬಹುದು. ಮತ್ತು ಮುಖ್ಯವಾಗಿ ಇದು ಬರ ಪರಿಸ್ಥಿತಿಯಲ್ಲಿದೆ. ನೀವು ಅಂತರ್ಜಲ ಮರುಪೂರಣವನ್ನು ಹೆಚ್ಚಿಸಲು ಬಯಸಿದರೆ ಅಟಲ್ ಭೂಜಲ್ ಯೋಜನೆ ಇದಕ್ಕೆ ಉತ್ತಮ ಸಹಾಯ ಮಾಡ್ತದೆ. ಏಕೆಂದರೆ ನಾವು ಬಂದೇಲ್ಖಂಡ್ನಲ್ಲಿ ಒಳ್ಳೆಯ ಫಲಿತಾಂಶನ ನೋಡಿದ್ದೇವೆ. ಮತ್ತು ಪ್ರಧಾನ ಮಂತ್ರಿ ಕೃಷಿ ನೀರಾವರಿ ಯೋಜನೆ ಸಹ ಇದೆ. ಪ್ರತಿಯೊಂದು ಜಮೀನಿಗೂ ನೀರು ಒದಗಿಸಲಾಗುತ್ತಿರೋದ್ರಿಂದ ಕಳೆದ 3 ವರ್ಷಗಳಲ್ಲಿ ನಮ್ಮ ನೀರಾವರಿ ಪ್ರದೇಶದ ಶೇಕಡಾವಾರು ತುಂಬಾ ಹೆಚ್ಚಾಗಿದೆ. ಎಲ್ಲೂ ಹೋಗ್ಬಿಡಿ, ಸ್ವಲ್ಪ ವಿರಾಮ ತಗೋತಿದ್ದೀವಿ. ಆ ನಂತರ ಜಲವಾಯು ಪರಿವರ್ತನೆ, ಕೀಟಗಳು, ರೋಗಗಳು ನಿರ್ವಹಣೆ ಬಗ್ಗೆ ಮಾತಾಡೋಣ. ಹೊಸ ರೋಗಗಳನ್ನು ಹೇಗೆ ಎದುರಿಸೋದು ಅನ್ನೋದನ್ನ ತಿಳಿಯೋಣ. ಈಗ ಸ್ವಲ್ಪ ವಿರಾಮ, ಕ್ಷಣದಲ್ಲಿ ನಾವು ಮತ್ತೆ ಬಂದ್ಬಿಡ್ತೀವಿ.